ನಾವು ಇವತ್ತಿನ ವಿಡಿಯೋದಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂತಹ ಹೌ ಮಚ್ ಲ್ಯಾಂಡ್ ಡಸ್ ಅ ಮ್ಯಾನ್ ನೀಡ್ ಅನ್ನುವಂಥ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲಿಯೋ ಟಾಲ್ಸ್ಟಾಯ್ ಅವರು ರಷ್ಯಾದ ಫೇಮಸ್ ರೈಟರ್ ಮತ್ತು ಫಿಲಾಸಫರ್ ಆಗಿರ್ತಾರೆ. ಒಂದು ನೋಬೆಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ, ರಷ್ಯಾದಲ್ಲಿ ಇವರು ಹುಟ್ಟಿರ್ತಾರೆ. ಸೊ ಇವರು ತುಂಬ ಫೇಮಸ್ ರೈಟರ್ ಆಗ್ತಾರೆ. ತುಂಬ ಫೇಮಸ್ ಆಗ್ತಾರೆ ಯಾವಾಗ ಅಂತ ಹೇಳಿದರೆ, ಇವರು ಬರೆದಿರುವಂಥ ನಾವೆಲ್ಸ್ ಏನಿದೆ, ವಾರ್ ಆ್ಯಂಡ್ ಪೀಸ್ ಅನ್ನ ಕರೀನಾ ಅನ್ನುವಂತಹ ಒಂದು ನಾವೆಲ್ಸಿಂದ ಇವರು ತುಂಬ ಫೇಮಸ್ ಆಗ್ತಾರೆ. ಸೊ ಇದನ್ನು ನಾವು ಮಾಸ್ಟರ್ ಪೀಸ್ ಆಫ್ ಫಿಕ್ಷನ್ ಅಂತ ಇಲ್ಲಿ ಅದನ್ನು ಕನ್ಸಿಡರ್ ಮಾಡ್ತೀವಿ. ಲಿಯೋ ಟಾಲ್ಸ್ಟಾಯ್ ಅವ್ರ ರೈಟಿಂಗ್ಸಲ್ಲಿ ಮಾರಲ್ ಆಗಿರ್ಬೋದು, ಸ್ಪಿರಿಚುವಲ್ ಕ್ವೆಶ್ಚನ್ಸ್, ಪ್ರಮೋಟಿಂಗ್ ವ್ಯಾಲ್ಯೂಸ್ ಮತ್ತು ಸಿಂಪ್ಲಿಸಿಟಿ, ನಾನ್ ವೈಲೆನ್ಸ್, ಟ್ರುತ್, ಕಂಪ್ಯಾಷನ್, ಸೆಲ್ಫ್ಲೆಸ್ ಲಿವಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ಅವರು ಬರೀತಾರೆ. ಮತ್ತು ಅವರು ಶಾರ್ಟ್ ಸ್ಟೋರಿ ಏನು ಬರೆದಿದ್ದಾರೆ, ಹೌ ಮಚ್ ಲ್ಯಾಂಡ್ ಡಸ್ ಅ ಮ್ಯಾನ್ ನೀಡ್ ಅನ್ನೋವಂಥದ್ದು ಒಂದು ಐಡಿಯಲ್ನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಏನು ಹ್ಯೂಮನ್ ನೇಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ಆ ಸ್ಟೋರಿ ಮೂಲಕ ಅವರು ನಮಗೆ ತಿಳಿಸ್ಕೊಡ್ತಾರೆ. ಮತ್ತು ಒಂದು ಪವರ್ಫುಲ್ ಮಾರಲ್ ಲೆಸನನ್ನು ಈ ಸ್ಟೋರಿ ಮೂಲಕ ನಮಗೆ ಹೇಳ್ತಾರೆ. ಮತ್ತು ಇದು ಇವ್ರ ರೈಟಿಂಗ್ಸ್ ಏನಿದೆ ತುಂಬ ಜನ್ರೇಷನ್ಸ್ಗೆ ಇನ್ಫ್ಲುಯೆನ್ಸ್ ಮಾಡುವಂಥ ರೈಟಿಂಗ್ಸ್ ಆಗಿರುತ್ತೆ. ಲೈಕ್ ರೀಡರ್ಸಿಗಾಗಿರ್ಬೋದು, ರೈಟರ್ಸಿಗಾಗಿರ್ಬೋದು ಮತ್ತು ಲೀಡರ್ಸ್. ಸೊ ಏನು ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧೀಜಿ ಸಹ ಇವರಿಂದ ತುಂಬ ಅವರ ಐಡಿಯಲ್ಸಿಂದ ತುಂಬ ಇನ್ಫ್ಲುಯೆನ್ಸ್ ಆಗ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಮತ್ತು ಇವರು ಒಂದು ರೆಸ್ಪೆಕ್ಟೆಡ್ ಲಿಟ್ರರಿ ಫಿಗರ್ ಇನ್ ಹಿಸ್ಟ್ರಿ ಅಂತ ನಾವು ಇವರನ್ನು ಕರಿಬಹುದು. ಇಂಟ್ರೊಡಕ್ಷನ್. ಹೌ ಮಚ್ ಲ್ಯಾಂಡ್ ಡಸ್ ಅ ಮ್ಯಾನ್ ನೀಡ್ ಅನ್ನೋವಂಥದ್ದು ಲಿಯೋ ಟಾಲ್ಸ್ಟಾಯ್ ಬರೆದಿರುವಂಥ ಒಂದು ಫೇಮಸ್ ಶಾರ್ಟ್ ಸ್ಟೋರಿ ಆಗಿರುತ್ತೆ. ಇದನ್ನು 1886 ಪಬ್ಲಿಷ್ ಮಾಡಿರ್ತಾರೆ. ಸೊ ಈ ಸ್ಟೋರಿ ಮೂಲಕ ಅವರು ನಮಗೆ ತೋರಿಸ್ತಾರೆ ಮನುಷ್ಯನಲ್ಲಿ ಡೇಂಜರ್ ಆಫ್ ಗ್ರೀಡ್ ಹೇಗಿರುತ್ತೆ ಮತ್ತು ಎಕ್ಸೆಸಿವ್ ಆ್ಯಂಬಿಷನಿಂದ ಏನಾಗುತ್ತೆ ಅನ್ನೋದು ಸ್ಟೋರಿ ಮೂಲಕ ನಮಗೆ ಹೇಳ್ತಾ ಹೋಗ್ತಾರೆ. ಒಂದು ಕ್ಯಾರೆಕ್ಟರ್ ಮೂಲಕ ನಮಗೆ ಇದನ್ನು ಅರ್ಥ ಮಾಡಿಸ್ತಾರೆ. ದಟ್ ಕ್ಯಾರೆಕ್ಟರ್ ನೇಮ್ ಈಸ್ ಪಾಹೋಮ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಮೂಲಕ ನಮಗೆ ಒಂದು ಮೆಸೇಜನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಂದರೆ ಏನು ಎಂಡ್ಲೆಸ್ ಡಿಸೈರ್ ಏನಿರುತ್ತೆ, ವೆಲ್ತು ಮತ್ತು ಲ್ಯಾಂಡು, ಭೂಮಿಯ ಆಸೆ ಇರುತ್ತೆ, ಲ್ಯಾಂಡ್ ಆಸೆ ಇರುತ್ತೆ ಮತ್ತು ವೆಲ್ತ್ ಆಸೆ ಇರುತ್ತೆ. ಸೊ ಅದು ಮನುಷ್ಯನ ನೆಮ್ಮದಿನ ಹಾಳು ಮಾಡುತ್ತೆ, ಹ್ಯಾಪಿನೆಸ್ಸನ್ನು ಕೆಡಿಸುತ್ತೆ ಮತ್ತು ಅದೊಂದು ಅವರು ಒಂದು ಟ್ರಾಜಿಡಿನ ಫೇಸ್ ಮಾಡ್ತಾರೆ ಅನ್ನೋದು ಈ ಸ್ಟೋರಿ ಮೂಲಕ ಹೇಳ್ತಾರೆ. ಒಂದು ಪವರ್ಫುಲ್ ಮೆಸೇಜನ್ನು ಅವರು ಈ ಸ್ಟೋರಿ ಮೂಲಕ ನಮಗೆ ಕೊಡ್ತಾರೆ. ಅಂದರೆ ನಿಜವಾಗ್ಲೂ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕಾಗಿದೆ, ಎಷ್ಟು ಲ್ಯಾಂಡ್ ಅವಶ್ಯಕತೆ ಇದೆ ಅಂತ ಹೇಳಿದರೆ, ಅವನು ಸತ್ತಾಗ ಏನು ಗ್ರೇವಲ್ಲಿ, ಸ್ಮಶಾನದಲ್ಲಿ ಅಥವಾ ಎಷ್ಟು ಲ್ಯಾಂಡ್ ಅವಶ್ಯಕತೆ ಇರುತ್ತೆ, ಅವನಿಗೆ ಏನು ಬರಿ ಮಾಡಬೇಕಾದ್ರೆ ಎಷ್ಟು ಲ್ಯಾಂಡ್ ಅವಶ್ಯಕತೆ ಇರುತ್ತೆ, ಅಷ್ಟೇ ಲ್ಯಾಂಡು ಅಂತ ಇಲ್ಲಿ ಹೇಳ್ತಾರೆ. ಲೈಕ್ 3 ಅಡಿ 6 ಅಡಿ ಜಾಗ ಅಂತ ಏನು ಹೇಳ್ತೀವಿ. ಸೊ ಅಷ್ಟೇ ಲ್ಯಾಂಡ್ ಮನುಷ್ಯನಿಗೆ ಬೇಕಾಗಿರೋದು ಅನ್ನುವಂಥದ್ದನ್ನು ಈ ಸ್ಟೋರಿ ಮೂಲಕ ಅವರು ಆನ್ಸರನ್ನು ಕೊಡ್ತಾ ಹೋಗ್ತಾರೆ. ಈ ಸ್ಟೋರಿಯ ಮೇಜರ್ ಕ್ಯಾರೆಕ್ಟರ್ಸ್ ಪಾಹೋಮ್ ಅಂತ ಇರ್ತಾರೆ. ಹೀ ಈಸ್ ದ ಪ್ರೊಟಗನಿಸ್ಟ್ ಮತ್ತು ಮೇಜರ್ ಕ್ಯಾರೆಕ್ಟರ್ ಆಗಿರ್ತಾರೆ. ಇವ್ರ ವೈಫ್ ಇರ್ತಾರೆ, ಪಾಹೋಮ್ಸ್ ವೈಫ್ ಅಂತ. ಸೊ ಇಲ್ಲಿ ಇವ್ರ ಹೆಸರು ಮೆನ್ಷನ್ ಆಗಿಲ್ಲ. ಇವ್ರ ಸಿಸ್ಟರ್ ಇರ್ತಾರೆ, ಓಕೆ, ದ ಎಲ್ಡರ್ ಸಿಸ್ಟರ್ ಅಂತ ಇವ್ರ ಹೆಸರು ಮೆನ್ಷನ್ ಆಗಿಲ್ಲ. ಸೊ ಪಾಹೋಮ್ಸ್ ವೈಫ್ ಮತ್ತು ಎಲ್ಡರ್ ಸಿಸ್ಟರ್ ಇವರು ಸಿಬ್ಲಿಂಗ್ಸ್ ಆಗಿರ್ತಾರೆ, ಅಕ್ಕ ತಂಗಿ ಆಗಿರ್ತಾರೆ. ಓಕೆ, ಎಲ್ಡರ್ ಸಿಸ್ಟರ್ ಇವ್ರಿಗೆ ಏನಾಗಬೇಕು, ಸಿಸ್ಟರ್ ಇನ್ ಲಾ ಆಗಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಡೆವಿಲ್ ಕ್ಯಾರೆಕ್ಟರ್ ಇರುತ್ತೆ. ನೆಕ್ಸ್ಟ್ ಮರ್ಚೆಂಟ್ ಅಂತ ಇರ್ತಾರೆ. ನೆಕ್ಸ್ಟು ದ ಬಾಷ್ಕೀರ್ ಅಂತ ಚೀಫ್ ಅಂತ ಇರ್ತಾರೆ. ನೆಕ್ಸ್ಟ್ ನೈಬರ್ಸ್ ಇರ್ತಾರೆ. ಸೊ ಇವರೆಲ್ಲ ಏನಿದ್ದಾರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಗಿರ್ತಾರೆ ಈ ಸ್ಟೋರಿಯಲ್ಲಿ. ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇಬ್ಬರು ಸಿಸ್ಟರ್ಸ್ ಇರ್ತಾರೆ, ಓಕೆ. ಸೊ ಇಬ್ಬರು ಸಿಸ್ಟರ್ಸ್ ಇಲ್ಲಿ ಲೈಫ್ ಸ್ಟೈಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಡರ್ ಸಿಸ್ಟರ್ ಹೇಳ್ತಾರೆ, ಏನು ಸಿಟಿ ಲೈಫ್ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಕಂಫರ್ಟಬಲ್ ಆಗಿರಬಹುದು ಮತ್ತು ಅಲ್ಲಿ ಫೈನ್ ಕ್ಲೋತ್ಸ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ತುಂಬ ಎಲ್ಲ ರೀತಿಯ ಸೌಕರ್ಯಗಳಿರುತ್ತೆ, ಫೆಸಿಲಿಟೀಸ್ ಎಲ್ಲ ಇರುತ್ತೆ ಅಂತ ಅವರು ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಯಂಗರ್ ಸಿಸ್ಟರ್ ಹೇಳ್ತಾರೆ, ಇಲ್ಲ ಪೆಸೆಂಟ್ಸ್ ಲೈಫ್ ಏನಿರುತ್ತೆ, ಪೆಸೆಂಟ್ಸ್ ವೈಫ್ ಆಗಿ ಒಂದು ಹಳ್ಳಿ ಜೀವನನೇ ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾರೆ. ಸೊ ಒಂದು ರೈತನ ಹೆಂಡತಿಯಾಗಿ ಒಂದು ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯರ್ ಆಗಿರ್ತೀವಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ ಮತ್ತು ನಮಗೆ ಯಾವ ರೀತಿ ಸಫರಿಂಗ್ ಇರಲ್ಲ, ಟೆಂಪ್ಟೇಷನ್ ಇರಲ್ಲ, ಅಂದರೆ ನಮ್ಮ ಡಿಸ್ಟ್ರ್ಯಾಕ್ಟ್ ಆಗಲ್ಲ, ನಮ್ಮ ಲೈಫಲ್ಲಿ ಮಾರಲ್ ಕರಪ್ಷನ್ ಇರಲ್ಲ, ತುಂಬ ಹಾನೆಸ್ಟಾಗಿ ಹಾರ್ಡ್ ವರ್ಕ್ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತೀವಿ ಅಂತ ಇಲ್ಲಿ ಅವರು ಹೇಳ್ತಾರೆ. ಸೊ ಅವರು ಮಾತಾಡ್ತಿರೋದನ್ನು ಇಲ್ಲಿ ಪಾಹೋಮ್ ಕೇಳಿಸ್ಕೊಳ್ತಾರೆ. ಇವರು ಯಂಗರ್ ಸಿಸ್ಟರ್ ಏನಿರ್ತಾರೆ ಅವ್ರ ಹಸ್ಬೆಂಡ್ ಆಗಿರ್ತಾರೆ. ಸೊ ಈ ವಿಷಯನ ಅವರು ತಿಳ್ಕೊಳ್ತಾರೆ, ಅಂದರೆ ಅವ್ರು ಮಾತಾಡ್ತಿರೋದನ್ನು ಕೇಳಿಸ್ಕೊಳ್ತಾರೆ, ಅವ್ರ ಕಾನ್ವರ್ಸೇಷನ್ನ ಕೇಳಿಸ್ಕೊಳ್ತಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಬಿಲೀವ್ ಮಾಡ್ತಾರೆ. ಅಂದರೆ ಸೊ ಓನ್ಲಿ ಥಿಂಗ್ ಅಂತ ಹೇಳಿದರೆ ಅವ್ರ ಲೈಫಲ್ಲಿ ಪ್ರಿವೆಂಟ್ ಆಗ್ತಾ ಇರೋದು, ಅವ್ರಿಗೆ ಖುಷಿಯಾಗಿರೋದಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದರೆ ಅವ್ರ ಹತ್ರ ಸಫಿಷಿಯೆಂಟ್ ಲ್ಯಾಂಡ್ ಇಲ್ಲ, ಓಕೆ.
ಅವರಿಗೆ ಲ್ಯಾಂಡ್ ಬೇಕಾಗಿದೆ. ಅವರಿಗೆ ತುಂಬ ಆಸೆ ಇದೆ, ಲ್ಯಾಂಡಿನ ಭೂಮಿಯ ಆಸೆ ಇರುತ್ತೆ ಅವ್ರಿಗೆ. ಅವ್ರು ಅಂದ್ಕೊಳ್ತಾ ಇರ್ತಾರೆ ಸಫಿಷಿಯೆಂಟ್ ಲ್ಯಾಂಡ್ ಇಲ್ಲ ಅಂತ ಅಂದ್ಕೊಳ್ತಾರೆ. ಮತ್ತು ಅವರು ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾರೆ, ನನ್ನ ಹತ್ರ ಎನಫ್ ಲ್ಯಾಂಡ್, ಸಾಕಷ್ಟು ಲ್ಯಾಂಡ್ ಇದ್ದರೆ, ತುಂಬ ಜಾಸ್ತಿ ಲ್ಯಾಂಡ್ ಇದ್ಬಿಟ್ರೆ ನನಗೆ ಯಾರಿಗೂ ಹೆದರೋ ಅವಶ್ಯಕತೆ ಇರಲ್ಲ. ಈವನ್ ದೆವ್ವನಿಗೂ ಅವಶ್ಯಕತೆ ಇರಲ್ಲ. ನಾನು ಯಾರಿಗೂ ಹೆದರಬೇಕಾಗಿಲ್ಲ. ಅಂದರೆ ದಿರ್ ಇಸ್ ನೋ ಫಿಯರ್, ಯಾವುದೇ ರೀತಿ ಫಿಯರ್ ಇರಲ್ಲ ಅಂತ ಅವರು ಇಲ್ಲಿ ಹೇಳ್ತಾರೆ. ಸೊ ಇವ್ನು ಮಾತಾಡಿದ್ದನ್ನು ಡೆವಿಲ್ ಕೇಳಿಸ್ಕೊಳ್ಳುತ್ತೆ. ಓಕೆ ಡೆವಿಲ್ ಕೇಳಿಸ್ಕೊಳ್ಳುತ್ತೆ. ಇವ್ರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ಬಿಟ್ಟು ಏನು ಮಾಡುತ್ತೆ ಅಂದರೆ ಡಿಸೈಡ್ ಮಾಡುತ್ತೆ. ಪ್ರೂವ್ ಮಾಡಬೇಕು. ಅಂದರೆ ಗ್ರೀಡ್ ಏನಿದೆ, ಈ ದುರಾಸೆ ಅನ್ನೋದು ಏನಿದೆ ಇವೆಂಚುಲಿ ಅವನನ್ನೇ ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಡೆವಿಲ್ ಪ್ರೂವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳುತ್ತೆ. ನೆಕ್ಸ್ಟು ಪಾಹೋಮ್ಸ್ ಬೈಸ್ ಇಸ್ ಫಸ್ಟ್ ಲ್ಯಾಂಡ್. ಅವರು ಫಸ್ಟ್ ಟೈಮು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಒಂದು ಲೋಕಲ್ ಲ್ಯಾಂಡ್ ಓನರ್ ಇದ್ದಾರೆ. ಸೊ ಶೀ ಈಸ್ ಅ ಲೇಡಿ. ಅವ್ರ ಲ್ಯಾಂಡನ್ನು ಸೆಲ್ ಮಾಡ್ತಾ ಇರ್ತಾರೆ. ಶೀ ಸೆಲ್ಸ್ ಹರ್ ಲ್ಯಾಂಡ್. ಎಸ್ಟೇಟನ್ನು ಸೆಲ್ ಮಾಡ್ತಾರೆ ಅವರು. ಸೊ ಅವ್ರ ಹತ್ರ ಅವರು ಏನು ಸೇವಿಂಗ್ಸ್ ಇರುತ್ತೆ, ಸ್ವಲ್ಪ ಹಣ ಬಾರೋ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತಾರೆ. ಸೊ ಎಷ್ಟು ಲ್ಯಾಂಡನ್ನು ಅವ್ರು ಪರ್ಚೇಸ್ ಮಾಡ್ತಾರೆ ಅಂದರೆ 40 acres ಆಫ್ ಲ್ಯಾಂಡ್. 40 acres ಆಫ್ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಸೊ ಫಸ್ಟ್ ಬಿಗಿನಿಂಗಲ್ಲಿ ಅದು ತುಂಬ ಅವರಿಗೆ ಖುಷಿ ಕೊಡ್ತಾ ಇರುತ್ತೆ. ಅಂದರೆ ಅವ್ರು ತುಂಬ ಖುಷಿ ಆಗ್ತಾರೆ. ಅಂದರೆ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೀನಿ ಫೈನಲಿ ಅಂತ ಅವರು ಖುಷಿ ಪಡ್ತಾರೆ. ನೆಕ್ಸ್ಟು ಅವರು ಕ್ರಾಪ್ಸ್ ಎಲ್ಲ ಸಕ್ಸಸ್ಫುಲಿ ಗ್ರೋ ಮಾಡ್ತಾರೆ. ಸೊ ಒಂದು ಇಂಡಿಪೆಂಡೆಂಟ್ ಫಾರ್ಮರ್ ಆಗಿ ಅವರು ಎಂಜಾಯ್ನ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಸೂನ್ ಆಫ್ಟರ್ ಏನಾಗುತ್ತೆ ಅಂದರೆ ಅವರು ಡಿಸ್ಸ್ಯಾಟಿಸ್ಫೈಡ್ ಆಗುತ್ತೆ. ಅದು ಖುಷಿ ಏನಾಗ್ಬಿಡುತ್ತೆ, ಅತೃಪ್ತಿ ಆಗುತ್ತೆ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಏನು ಕ್ಯಾಟಲ್ಸ್ ಇರುತ್ತೆ, ಏನು ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಕ್ಯಾಟಲ್ಸ್ ಇರ್ತವೆ, ಏನು ದನಗಳಿರ್ತವೆ. ಸೊ ಅವೆಲ್ಲ ಇವರು ಲ್ಯಾಂಡಲ್ಲೆಲ್ಲ ಬರ್ತಾ ಇರ್ತವೆ, ಮೇಯೋದಕ್ಕೆ ಲ್ಯಾಂಡಲ್ಲಿ ಬರ್ತಾ ಇರ್ತಾರೆ. ಸೊ ಅವ್ರು ಏನು ಮಾಡಿಬಿಡ್ತಾರೆ, ಸಿಟ್ಟಾಗಿಬಿಟ್ಟು ಅವರು ಕೋರ್ಟಿಗೆ ತೊಗೊಂಡು ಹೋಗಿಬಿಡ್ತಾರೆ. ಈ ವಿಷಯನ ಕೋರ್ಟಿಗೆ ತೊಗೊಂಡೋಗ್ಬಿಡ್ತಾರೆ. ಸೊ ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ಪೀಸ್, ಏನು ಅದು ಪೀಸ್ ತರೋಕ್ಕಿಂತ ಏನಾಗುತ್ತೆ ಅಂದರೆ ಆ ಲ್ಯಾಂಡಿಂದ ಏನಾಗುತ್ತೆ, ಅವ್ರಿಗೆ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೆ. ಮತ್ತು ಏನು ಅಂದರೆ ಪ್ರೈಡ್ ಬರುತ್ತೆ ಅವರಲ್ಲಿ. ಕಾನ್ಫ್ಲಿಕ್ಟನ್ನು ಮಾಡ್ತಾ ಇರ್ತಾರೆ, ಜಗಳ ಆಡ್ತಿರ್ತಾರೆ ಲ್ಯಾಂಡ್ಗೋಸ್ಕರ. ಮತ್ತು ತುಂಬ ಪ್ರೈಡ್ ಇರುತ್ತೆ, ತುಂಬ ದುರಹಂಕಾರ ಅಂತ ಹೇಳ್ಬೋದು. ನೆಕ್ಸ್ಟು ಏನು ಮಾಡ್ತಾರೆ ಅಂದರೆ ಡಿಸೈರ್ ಫಾರ್ ಮೋರ್ ಲ್ಯಾಂಡ್. ಅವರಿಗೆ ಇನ್ನೂ ಏನಿರುತ್ತೆ, ಆಸೆ ಇರುತ್ತೆ, ಇನ್ನೂ ಲ್ಯಾಂಡ್ ಪರ್ಚೇಸ್ ಮಾಡಬೇಕು, ಇನ್ನೂ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ಇನ್ನೂ ಆಸೆ ಏನಾಗ್ತಾ ಇರುತ್ತೆ, ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಪಾಹೋಮ್ಗೆ ಗೊತ್ತಾಗುತ್ತೆ ಒಂದು ಫರ್ಟೈಲ್ ಲ್ಯಾಂಡ್ ಇದೆ ಇನ್ನು ಅನದರ್ ವಿಲೇಜ್, ಬೇರೆ ಹಳ್ಳಿಯಲ್ಲಿ ಒಂದು ಫರ್ಟೈಲ್ ಲ್ಯಾಂಡ್ ಇದೆ, ತುಂಬ ಲೋ ಪ್ರೈಸಿಗೆ ಸಿಗ್ತಾ ಇದೆ ಅದು ಲ್ಯಾಂಡ್ ಅಂತ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಏನು ಮಾಡ್ತಾರೆ ಅಂದರೆ ಇವ್ರ ಪ್ರಾಪರ್ಟಿ ಮತ್ತು ಇದನ್ನೆಲ್ಲ ಸೆಲ್ ಮಾಡಿಬಿಟ್ಟು ಅವ್ರ ಲ್ಯಾಂಡ್ ಏನಿರುತ್ತೆ, ಅವ್ರು ಮೊದಲೇ ಪರ್ಚೇಸ್ ಮಾಡಿರ್ತಾರಲ್ಲ, ಲ್ಯಾಂಡ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅದನ್ನೆಲ್ಲ ಮಾರಿಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಅಲ್ಲಿ ಹೋಗಿಬಿಡ್ತಾರೆ ಅವರು. ಸೊ ಹೊಸ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ತುಂಬ ದೊಡ್ಡದಿರುತ್ತೆ ಅದು ಲ್ಯಾಂಡು, ಮತ್ತು ಮೋರ್ ಪ್ರೊಡಕ್ಟಿವ್ ಆಗಿರುತ್ತೆ. ಸೊ ಹಾರ್ವೆಸ್ಟ್ ಎಲ್ಲ ಇಂಪ್ರೂವ್ ಆಗ್ತಾ ಇರುತ್ತೆ, ತುಂಬ ಇನ್ಕಮ್ ಏನು ಆದಾಯನೂ ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅದು ಏನು ಒಂದು ಶಾರ್ಟ್ ಟೈಮ್ ಪೀರಿಯಡ್ ಅವನು ಖುಷಿಯಾಗಿರ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಅವನು ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಅವನ ಹತ್ರ ಇನ್ನೂ ಸಾಕಷ್ಟು ಭೂಮಿ ಇಲ್ಲ, ಈ ಹ್ಯಾಸ್ ನೋ ಎನಫ್ ಲ್ಯಾಂಡ್ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಅವನಿಗೆ ಇನ್ನೂ ಲ್ಯಾಂಡ್ ಬೇಕು ಅಂತ ಅವನಿಗೆ ಆಸೆ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದನ್ನ ನೋಡ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನ್ಯೂಸ್ ಆಫ್ ದಿ ಬಾಷ್ಕೀರ್ಸ್ ಅಂತ ಗೊತ್ತಾಗುತ್ತೆ. ಸೊ ಒಬ್ಬ ಟ್ರಾವೆಲಿಂಗ್ ಮರ್ಚೆಂಟ್ ಇರ್ತಾರೆ. ಪಾಹೋಮ್ಗೆ ಏನೋ ಒಂದು ಟ್ರಾವೆಲಿಂಗ್ ಮರ್ಚೆಂಟ್ ಇರ್ತಾರೆ, ಅವ್ರ ಪರಿಚಯ ಆಗುತ್ತೆ. ಆ ಟ್ರಾವೆಲಿಂಗ್ ಮರ್ಚೆಂಟ್ ಅವರು ಬಾಷ್ಕೀರ್ಸ್ ಬಗ್ಗೆ ಹೇಳ್ತಾರೆ. ಬಾಷ್ಕೀರ್ಸ್ ಯಾರು ಅಂತ ಹೇಳಿದರೆ ಒಂದು ಟ್ರೈಬ್ ಆಗಿರುತ್ತೆ, ಒಂದು ಬುಡಕಟ್ಟು ಜನಾಂಗ. ಒಂದು ಸಮುದಾಯ ಅಂತ ಏನಾದರೂ ಹೇಳ್ಬೋದು. ಒಂದು ಆ ಬುಡಕಟ್ಟು ಜನಾಂಗ ಏನಿರುತ್ತೆ, ಒಂದು ಫಾರ್ ಅವೇ, ತುಂಬ ದೂರದಲ್ಲಿ ಅವರು ಇರ್ತಾರೆ. ಅವ್ರ ಹತ್ರ ತುಂಬ ಜಾಸ್ತಿ ಏನು ಅಂದರೆ ಫರ್ಟೈಲ್ ಲ್ಯಾಂಡ್ ಇರುತ್ತೆ. ವಾಸ್ಟ್ ಆಗಿರುತ್ತೆ, ತುಂಬ ಜಾಸ್ತಿ ಫರ್ಟೈಲ್ ಲ್ಯಾಂಡ್ ಇರುತ್ತೆ. ಅವರು ತುಂಬ ಕಮ್ಮಿ ದುಡ್ಡಿಗೆ ಸೆಲ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಇಲ್ಲಿ ಪಾಹೋಮ್ಗೆ ಹೇಳ್ತಾರೆ, ಟ್ರಾವೆಲಿಂಗ್ ಮರ್ಚೆಂಟ್ ಅವರು ಹೇಳ್ತಾರೆ. ಪಾಹೋಮ್ ಏನು ಮಾಡಿಬಿಡ್ತಾರೆ ಅಂದರೆ ಡಿಸೈಡ್ ಮಾಡ್ತಾರೆ ಟ್ರಾವೆಲ್ ಮಾಡಬೇಕು ಅಲ್ಲಿ. ಸೊ ಗಿಫ್ಟನ್ನು ತೊಗೊಂಡು ಹೋಗ್ತಾರೆ. ಯಾರಿಗೋಸ್ಕರ ಅಂದರೆ ಬಾಷ್ಕೀರ್ಗೋಸ್ಕರ ಅವರು ಗಿಫ್ಟನ್ನು ತೊಗೊಂಡು ಹೋಗ್ತಾರೆ. ಸೊ ಬಾಷ್ಕೀರ್ ಏನು ಮಾಡ್ತಾರೆ, ಇವರಿಗೆ ವೆಲ್ಕಮ್ ಮಾಡ್ತಾರೆ, ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ. ಸೊ ಇಲ್ಲಿ ಏನು ಚೀಫ್ ಇರ್ತಾರೆ, ಬಾಷ್ಕೀರ್ ಚೀಫ್ ಏನಿರ್ತಾರೆ, ಅವರು ವೆಲ್ಕಮ್ ಮಾಡ್ತಾರೆ ಅವರಿಗೆ. ಒಂದು ಚೀಫ್ ಏನಿರ್ತಾರೆ, ಬಾಷ್ಕೀರ್ ಚೀಫ್ ಏನು ಮಾಡ್ತಾರೆ, ಒಂದು ಆಫರನ್ನು ಹೇಳ್ತಾರೆ ಇವರಿಗೆ. ಒಂದು ಅನ್ಯೂಶುವಲ್ ಬಾರ್ಗೇನ್ ಆಗಿರುತ್ತೆ, ಒಂದು ಅಗ್ರಿಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಕಂಡೀಷನ್ ಅಂತಲೂ ಇಲ್ಲಿ ಹೇಳ್ಬೋದು. ಸೊ 1000 ರೂಬಲ್ಸಿಗೋಸ್ಕರ ಏನೋ ಲ್ಯಾಂಡನ್ನು ಸೇಲ್ ಮಾಡ್ತಾ ಇರೋದು 1000 ರೂಬಲ್ಸಿಗೆ ಸೇಲ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಂಡೀಷನ್ನ ಹಾಕ್ತಾರೆ. ಪಾಹೋಮ್ ಏನು ಮಾಡ್ತಾರೆ, ಒಂದು ಕಂಡೀಷನ್ ಅವರಿಗೆ ಕಂಡೀಷನ್ನ ಹಾಕ್ತಾರೆ. ಸೊ ಅವರು
ಆ್ಯಸ್ ಮಚ್ ಆ್ಯಸ್ ಹಿ ಕ್ಯಾನ್ ವಾಕ್ ಅರೌಂಡ್ ಇನ್ ಒನ್ ಡೇ. ಸೊ ಒನ್ ಡೇಯಲ್ಲಿ ಅವರು ಎಷ್ಟು ಈ ಲ್ಯಾಂಡ್ ಇದೆ, ತುಂಬ ದೊಡ್ಡದು ಲ್ಯಾಂಡ್ ಇದೆ, ಆ ಲ್ಯಾಂಡಲ್ಲಿ ಅವರು ಎಷ್ಟು ವಾಕ್ ಮಾಡ್ತಾರೋ ಅಷ್ಟು ಲ್ಯಾಂಡು ಸಹ ಅವರಿಗೆ ಸೇರಿರೋದು ಅಂತ ಇಲ್ಲಿ ಹೇಳ್ತಾರೆ. ಬಟ್ ಒಂದು ಕಂಡೀಷನ್ ಹಾಕ್ತಾರೆ, ಹಿ ಮಸ್ಟ್ ಸ್ಟಾರ್ಟ್ ಅಟ್ ಸನ್ರೈಸ್. ಓಕೆ, ಸನ್ರೈಸ್ ಆಗುತ್ತಲ್ಲ ಆವಾಗ ಅವರು ವಾಕನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಅದೇ ಸೇಮ್ ಸ್ಪಾಟಿಂದ ಏನು ಸ್ಟಾರ್ಟ್ ಮಾಡಿರ್ತಾರೆ ಅದೇ ಸ್ಪಾಟಿಗೆ ಬರಬೇಕು ಬಿಫೋರ್ ದ ಸನ್ಸೆಟ್ ಆಗೋಕ್ಕಿಂತ ಮುಂಚೆ ಅದೇ ಸ್ಪಾಟಿಗೆ ಬಂದರೆ ಏನು ಅವರು ವಾಕ್ ಮಾಡಿರ್ತಾರೆ ಆ ಲ್ಯಾಂಡ್ ಎಲ್ಲ ಅವರಿಗೆ ಸೇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇನ್ ಕೇಸ್ ಅವರು ಟೈಮಿಗೆ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಹಿ ಲೂಸಸ್ ಬೋತ್ ದ ಮನಿ ಆ್ಯಂಡ್ ದ ಲ್ಯಾಂಡ್. ಅವರು ಹಣನೂ ಕಳ್ಕೊಳ್ತಾರೆ ಮತ್ತು ಜೊತೆಗೆ ಲ್ಯಾಂಡು ಸಹ ಕಳ್ಕೊಳ್ತಾರೆ ಅಂತ ಒಂದು ಕಂಡೀಷನ್ನ ಅವ್ರ ಮೇಲೆ ಹಾಕ್ತಾರೆ. ಸೊ ನೆಕ್ಸ್ಟ್ ಆ್ಯಸ್ ಪರ್ ದ ಕಂಡೀಷನ್ ಆಗಿರ್ತಾರೆ ಅದ್ರ ಪ್ರಕಾರನೇ ಇವ್ರು ತುಂಬ ಎಕ್ಸೈಟೆಡ್ ಆಗಿಬಿಟ್ಟು ಇದು ಒಂದು ಒಳ್ಳೆಯ ಅವಕಾಶ ಅಲ್ವಾ, ಒಂದು ಜಾಸ್ತಿ ಲ್ಯಾಂಡನ್ನು ಪಡೆಯೋದಕ್ಕೆ ಒಳ್ಳೆಯ ಅವಕಾಶ ಅಲ್ವಾ ಅಂತ ಹೇಳಿಬಿಟ್ಟು ಅವರು ವಾಕ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಪಾಹೋಮ್ಸ್ ಬಿಗನ್ಸ್ ಇಸ್ ವಾಕಿಂಗ್ ಅಟ್ ಸನ್ರೈಸ್ಗೆ ಏನು ಆಗುತ್ತೆ ಆವಾಗ ಅವರು ವಾಕ್ನ ಸ್ಟಾರ್ಟ್ ಮಾಡ್ತಾರೆ. ಒಂದು ರೀಸನಬಲ್ ರೂಟನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಅವ್ರ ಮೈಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿ ಅವರಿಗೆ ಫರ್ಟೈಲ್ ಲ್ಯಾಂಡ್ ಕಾಣಿಸ್ತಾ ಇರುತ್ತೆ ಅವರು ಅಲ್ಲಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ತುಂಬ ದೂರ ಅವರು ವಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಅಂದ್ಕೊತಿದ್ದಾರೆ ಮನಸ್ಸಲ್ಲಿ, ಅಂದರೆ ಎಲ್ಲ ಏನು ಈ ಲ್ಯಾಂಡ್ ಏನಿದೆ ಈ ಫುಲ್ ಲ್ಯಾಂಡ್ ಮೇಲೆ ನಾನು ವಾಕ್ ಮಾಡಬೇಕು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಮತ್ತು ಅವರಿಗೆ ವಾಕ್ ಮಾಡ್ತಾ ಏನಂದರೆ ನಡೀತಾ ಅವರಿಗೆ ರಿಯಲೈಸ್ ಆಗುತ್ತೆ ತುಂಬ ದೂರ ಬಂದುಬಿಟ್ಟಿದ್ದಾರೆ ಅವರು. ತುಂಬ ದೂರ ಅಂದರೆ ತುಂಬ ದೂರ ಬಂದುಬಿಟ್ಟಿದ್ದಾರೆ. ತುಂಬ ಆಸೆಯಿಂದ ಭೂಮಿಯ ಆಸೆಯಿಂದ ಅವರು ತುಂಬ ದೂರ ಬಂದುಬಿಟ್ಟಿರ್ತಾರೆ. ಬಟ್ ಇವಾಗ ರಿಟರ್ನ್ ಹೋಗಬೇಕು ಅಂದರೆ ಬಿಫೋರ್ ಸನ್ಸೆಟ್ ಹೋಗಬೇಕಾಗತ್ತೆ. ಸೊ ತುಂಬ ಕಮ್ಮಿ ಟೈಮ್ ಇರುತ್ತೆ. ಕಮ್ಮಿ ಟೈಮಲ್ಲಿ ಅವರು ಇಷ್ಟೊಂದು ಡಿಸ್ಟೆನ್ಸನ್ನು ಕವರ್ ಮಾಡಬೇಕು, ಅದು ಬಿಫೋರ್ ಸನ್ಸೆಟ್ಟಿಗೆ ಅವರು ರೀಚ್ ಆಗಬೇಕಾಗತ್ತೆ. ಸೊ ನೆಕ್ಸ್ಟು ಸನ್ ಏನಾಗ್ತಾ ಇರುತ್ತೆ, ಮುಳುಗೋಗಿ ಬರ್ತಾ ಇರುತ್ತೆ, ಸನ್ಸೆಟ್ ಆಗ್ತಾ ಇರುತ್ತೆ. ಸೊ ಪಾಹೋಮ್ ಅದನ್ನು ನೋಡಿಬಿಟ್ಟು ಅವರು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿ ಸ್ಟಾರ್ಟೆಡ್ ಟು ರನ್, ತುಂಬ ಜೋರಾಗಿ ರನ್ ಮಾಡ್ತಾ ಇರ್ತಾರೆ. ಮತ್ತು ಅದರಲ್ಲಿ ತುಂಬ ಎಕ್ಸಾಸ್ಟೆಡ್ ಆಗ್ತಿರ್ತಾರೆ, ತುಂಬ ಟಯರ್ಡ್ ಆಗ್ತಾಯಿದೆ, ಬಾಯಾರಿಕೆ ಆಗ್ತಾಯಿದೆ, ಆಲ್ಮೋಸ್ಟ್ ಕೊಲ್ಯಾಪ್ಸಿಂಗ್, ಎಲ್ಲಿ ಸೋತು ಹೋಗ್ತಿದ್ದೀನಿ ಅಂತ ಅವರಿಗೆ ಅನಿಸ್ತಾ ಇದೆ. ಆ ಕಡೆ ಬಾಷ್ಕೀರ್ ಅವ್ರೇನು ಮಾಡ್ತಿದ್ದಾರೆ, ಚೀಫ್ ಏನಿರ್ತಾರೆ ಅವರು ಸ್ಟ್ರಗಲ್ ಮಾಡ್ತಿದ್ದಾರೆ. ಅಂದರೆ ಅವರಿಗೆ ಏನೋ ಒಂಥರ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಬೇಕು, ಬಿಫೋರ್ ಸನ್ಸೆಟ್ ನೀನು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಬೇಕು ಅಂತ ಹೇಳಿ ಅವರೆಲ್ಲರೂ ಅವರಿಗೆ ಹೇಳ್ತಾ ಇರ್ತಾರೆ. ಸೊ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅವರು ಎಲ್ಲಿ ವಾಕನ್ನು ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಬಾಷ್ಕೀರ್ ಚೀಫ್ ಇರ್ತಾರೆ, ಅವರು ವೇಟ್ ಮಾಡ್ತಾ ಇರ್ತಾರೆ. ಸೊ ಟ್ರಾಜಿಕ್ ಎಂಡಿಂಗ್ನ ನೋಡ್ತೀವಿ ನಾವು ಈ ಸ್ಟೋರಿಯಲ್ಲಿ. ಪಾಹೋಮ್ ಏನು ಮಾಡ್ತಾರೆ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾರೆ ಜರ್ನಿ, ಮತ್ತು ಆ ಲ್ಯಾಂಡನ್ನು ವಿನ್ ಮಾಡ್ತಾರೆ. ಬಿಫೋರ್ ಸನ್ಸೆಟ್ಟಿಂದ ಅವರು ಆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಲ್ಲಿ ಬಂದು ರೀಚ್ ಆಗ್ತಾರೆ. ಆದರೆ ತುಂಬ ಫಿಸಿಕಲ್ ಎಫರ್ಟ್, ತುಂಬ ಅಂದರೆ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಅಷ್ಟು ಅವರು ಸ್ಟ್ರಗಲ್ ಮಾಡ್ಕೊಂಡು ಅಲ್ಲಿ ಬಂದಿರ್ತಾರೆ. ಸೊ ಇವರು ಕಂಪ್ಲೀಟಾಗಿ ನೆಲಕ್ಕೆ ಬಿದ್ದುಬಿಡ್ತಾರೆ, ಕುಸಿದು ಬಿದ್ದುಬಿಡ್ತಾರೆ, ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಆ್ಯಂಡ್ ಡೈಸ್ ಇನ್ಸ್ಟೆಂಟ್ಲಿ, ಅಲ್ಲೇ ಅವರು ಸತ್ತು ಹೋಗಿಬಿಡ್ತಾರೆ. ಎಷ್ಟು ಟಯರ್ಡ್ ಆಗಿರುತ್ತೆ, ಅವರು ಎಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದಿರ್ತಾರೆ ಅಂತ ಹೇಳಿದರೆ ಅಲ್ಲಿ ಅವರು ಸಡನ್ಲಿ ಏನಾಗ್ಬಿಡ್ತಾರೆ ಅಂದರೆ ಅಲ್ಲಿ ಆ ಪಾಯಿಂಟಿಗೆ ರೀಚ್ ಆದ ತಕ್ಷಣವೇ ಅವರು ಸತ್ತು ಹೋಗಿಬಿಡ್ತಾರೆ ಅನ್ನೋದನ್ನು ಇಲ್ಲಿ ನೋಡಬಹುದು. ಸೊ ಏನು ಮಾಡ್ತಾರೆ, ಸರ್ವೆಂಟ್ಸ್ ಏನಿರ್ತಾರೆ ಡಿಗ್ ಮಾಡ್ತಾರೆ. ಸರ್ವೆಂಟ್ಸ್ ಎಲ್ಲ ಡಿಗ್ ಮಾಡ್ತಾರೆ. ಸೊ ಎಷ್ಟು ಅಂತ ಹೇಳಿದರೆ 6 ಫೀಟ್ ಲಾಂಗ್, ಮತ್ತು ಫ್ರಮ್ ಹಿಸ್ ಹೆಡ್ ಟು ಹಿಸ್ ಹಿಲ್ ಆ್ಯಂಡ್ ಬರೀಸ್ ಹಿಮ್. ಸೊ ನೆಕ್ಸ್ಟು ಅವ್ನು ಸತ್ತೋದ್ಮೇಲೆ ಏನು ಮಾಡ್ತಾರೆ ಅಂದರೆ 6 ಫೀಟ್ ಲ್ಯಾಂಡ್ ಇರುತ್ತೆ ಅಷ್ಟರಲ್ಲಿ ಅವ್ರನ್ನ ಏನು ಮಾಡ್ತಾರೆ, ಸಮಾಧಿ ಮಾಡ್ತಾರೆ, ಅಂದರೆ ಡೆಡ್ ಬಾಡಿನ ಹೂತಾಕ್ತಾರೆ ಅಂತ ನಾವು ಹೇಳ್ಬೋದು. ಸೊ ಸ್ಟೋರಿ ಎಂಡ್ ಆಗುತ್ತೆ. ಒಂದು ಲಿಟಲ್ ಕ್ವಶ್ಚನಿಂದ ಸ್ಟೋರಿ ಎಂಡ್ ಆಗುತ್ತೆ ಅಂದರೆ, ಸೊ ಫೈನಲ್ ಆನ್ಸರ್ ಎಷ್ಟು ಮನುಷ್ಯನಿಗೆ ಲ್ಯಾಂಡ್ ಅವಶ್ಯಕತೆ ಇದೆ ಅಂತ ಹೇಳಿದರೆ ಸ್ಟೋರಿ ಆನ್ಸರ್ ಮಾಡುತ್ತೆ. ಈ ಸ್ಟೋರಿಯಲ್ಲಿ ರೈಟರ್ ಆನ್ಸರ್ ಮಾಡ್ತಾರೆ, ದ ಓನ್ಲಿ ಲ್ಯಾಂಡ್ ಅ ಮ್ಯಾನ್ ಟ್ರೂಲಿ ನೀಡ್ ಈಸ್ 6 ಫೀಟ್. ಅವನಿಗೆ ಮನುಷ್ಯನಿಗೆ ನಿಜವಾಗ್ಲೂ ಬೇಕಾಗಿರುವಂಥದ್ದು ಭೂಮಿ ಎಷ್ಟಾಗಿರುತ್ತೆ ಅಂದರೆ 6 ಫೀಟ್ ಅಂತ ಹೇಳಿದ್ರೆ ನಾವು 6 ಅಡಿ 3 ಅಡಿ ಜಾಗ ಅಷ್ಟೇ ಸಾಕಾಗಿರೋದು ಮನುಷ್ಯನಿಗೆ ಅಂತ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಮಾರಲ್ ಏನಿದೆ ಈ ಸ್ಟೋರಿಯಲ್ಲಿ ಅಂತ ಹೇಳಿದ್ರೆ ಹೇಳ್ತೀವಿ ಕಾಮನ್ ಆಗಿ ಅತಿ ಆಸೆ ಗತಿಗೇಡು ಅಂತ ನಾವು ಹೇಳ್ತೀವಲ್ವ. ಸೊ ಲೈಕ್ ದಟ್, ಅಂದರೆ ಗ್ರೀಡ್ ಇದೆ, ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಒಬ್ಬ ಮನುಷ್ಯ ಯಾವತ್ತೂ ಸ್ಯಾಟಿಸ್ಫೈ ಆಗೋದಕ್ಕೆ ಸಾಧ್ಯನೇ ಇಲ್ಲ,
ಯಾವಾಗ ಅವರು ಸ್ಯಾಟಿಸ್ಫೈ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾವಾಗ ಅವರಲ್ಲಿ ಗ್ರೀಡ್ ಇರುತ್ತೆ ಆವಾಗ ಅವರು ಸ್ಯಾಟಿಸ್ಫೈ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅತಿ ಆಸೆಯಿಂದ ಏನು ಮಾಡ್ತಾರೆ ಅಂದರೆ ಅವರು ತಮ್ಮ ಖುಷಿಯಾಗಿರೋದು, ನೆಮ್ಮದಿನ ಹಾಳು ಮಾಡ್ಕೊಳ್ತಾರೆ ಅನ್ನೋದು ಇಲ್ಲಿ ಹೇಳ್ತಾರೆ. ಸೊ ನಿಜವಾದ ಖುಷಿ ಅಂದರೆ ಸಂತೋಷ ಆಗಿರ್ಬೋದು, ಹ್ಯಾಪಿನೆಸ್ ಅನ್ನೋದು ಏನಿರುತ್ತೆ ಕಂಟೈನ್ಮೆಂಟಲ್ಲಿ ಇರುತ್ತೆ, ತೃಪ್ತಿಯಲ್ಲಿರುತ್ತೆ, ನೆಮ್ಮದಿಯಲ್ಲಿದೆ. ಸೊ ಏನಿದೆ ಅದರಲ್ಲಿ ಸಾಕು. ಅಂದರೆ ಆಸೆ ಜಾಸ್ತಿ ಅಂದರೆ ದುರಾಸೆಯಲ್ಲಿ ಏನೂ ತೃಪ್ತಿ ಇರಲ್ಲ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಬರೀ ಅಕ್ಯುಮುಲೇಟಿಂಗ್ ವೆಲ್ತ್ ಮತ್ತು ಪ್ರಾಪರ್ಟಿಯಲ್ಲೇ, ಹಣದ ಆಸೆಯಲ್ಲೇ ಬದುಕ್ತಾ ಇದ್ದರೆ ಮನುಷ್ಯನಿಗೆ ನೆಮ್ಮದಿ ಇರಲ್ಲ ಅಂತ ಇಷ್ಟು ಮಾರಲ್ಸ್ ಆಫ್ ದಿ ಸ್ಟೋರಿ ಅಂತ ನೋಡ್ಬೋದು. ಸೊ ಫೈನಲಿ ನಾವು ಈ ಸ್ಟೋರಿನ ಕನ್ಕ್ಲೂಡ್ ಮಾಡ್ಬೋದು. ಹೌ ಮಚ್ ಲ್ಯಾಂಡ್ ಡಸ್ ಅ ಮ್ಯಾನ್ ನೀಡ್ ಅನ್ನೋದಕ್ಕೆ ಒಂದು ಆನ್ಸರ್ ಈ ಸ್ಟೋರಿ ಮೂಲಕ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಒಂದು ಮಾರಲ್ ಟೇಲ್ ಅಂತ ಹೇಳ್ಬೋದು, ತುಂಬ ಫೇಮಸ್ ಸ್ಟೋರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮನುಷ್ಯರಲ್ಲಿ ಯಾವ ರೀತಿ ಗ್ರೀಡು, ಎಕ್ಸೆಸಿವ್ ಆಂಬಿಷನಿಂದ ಅವರ ಟ್ರಾಜಿಕ್ ಎಂಡ್ ಆಗುತ್ತೆ. ಕ್ಯಾರೆಕ್ಟರ್ ಏನು ಈ ಪಾಹುಮ್ ಕ್ಯಾರೆಕ್ಟರ್ ಮೂಲಕ ನಮಗೆ ತೋರಿಸಿದ್ದಾರೆ. ಮತ್ತು ಹೇಗೆ ಮನುಷ್ಯರು ಹೇಗೆ ತಮ್ಮ ಲೈಫನ್ನು ಹಾಳು ಮಾಡ್ಕೊಳ್ತಾರೆ, ಚೇಸಿಂಗ್ ಓನ್ಲಿ ವೆಲ್ತ್ ಆ್ಯಂಡ್ ಎಕ್ಸೆಸಿವ್ ಪೊಸೆಷನ್ ಅಂತ ಇಲ್ಲಿ ತೋರಿಸಿದ್ದಾರೆ. ಓಕೆ, ಸೊ ಸ್ಟೋರಿ ಫೈನಲಿ ಕನ್ಕ್ಲೂಡ್ ಆಗುತ್ತೆ. ಮನುಷ್ಯನಿಗೂ ನಿಜವಾಗ್ಲೂ ಬೇಕಿರುವಂಥ ಲ್ಯಾಂಡ್ ಏನಿರುತ್ತೆ, ಒಂದು 6 ಫೀಟ್ ಲ್ಯಾಂಡ್ ಅಷ್ಟೇ ಬೇಕಾಗಿರೋದು. ಅದು ಯಾಕೆ ಅಂತ ಹೇಳಿದರೆ ಅವನು ಸತ್ತಾಗ ಅವನು ಸಮಾಧಿ ಮಾಡೋದಕ್ಕೆ ಅಷ್ಟು ಲ್ಯಾಂಡ್ ಅವಶ್ಯಕತೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಮನುಷ್ಯನಲ್ಲಿ ಕಂಟೈನ್ಮೆಂಟ್ ಇರಬೇಕು ಅಂತ ಇಲ್ಲಿ, ಮತ್ತು ಸಿಂಪಲ್ ವೇ ಆಫ್ ಲೈಫನ್ನ ಇಲ್ಲಿ ಮನುಷ್ಯರು ಬದುಕಬೇಕು ಅಂತ ಹೇಳಿದ್ರೆ. ಸೊ ನೆಕ್ಸ್ಟು ಸಿಂಪ್ಲಿಸಿಟಿ, ಕಂಟೈನ್ಮೆಂಟ್ ಏನಿದೆ ತುಂಬ ವ್ಯಾಲ್ಯೂಬಲ್, ಎಲ್ಲದಕ್ಕಿಂತ ತುಂಬ ವ್ಯಾಲ್ಯೂಬಲ್ ಅಂತ ಸ್ಟೋರಿ ಮೂಲಕ ರೈಟರ್ಸ್ ನಮಗೆ ತಿಳಿಸ್ತಾರೆ. ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ಅಂತ ನೋಡಿದರೆ ಗ್ರೀಡ್ಸ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಅಂತ ಹೇಳ್ಬೋದು, ಕಂಟೈನ್ಮೆಂಟ್ ಬ್ರಿಂಗ್ಸ್ ಹ್ಯಾಪಿನೆಸ್. ನೆಕ್ಸ್ಟು ಮೆಟೀರಿಯಲ್ ವೆಲ್ತ್ ಕೆನಾಟ್ ಸ್ಯಾಟಿಸ್ಫೈಡ್ ಎಂಡ್ಲೆಸ್ ಡಿಸೈರ್ಸ್ ಅಂತ ಇಲ್ಲಿ ನೋಡ್ಬೋದು. ಆಂಬಿಷನ್ ವಿತೌಟ್ ಲಿಮಿಟ್ ಈಸ್ ಡೇಂಜರಸ್ ಅಂತ ನೋಡ್ಬೋದು. ನೆಕ್ಸ್ಟ್ ಹ್ಯೂಮನ್ ಲೈಫ್ ಈಸ್ ಶಾರ್ಟ್ ಆ್ಯಂಡ್ ಟೆಂಪ್ರರಿ ಅನ್ನೋದು ನೋಡ್ಬೋದು. ನೆಕ್ಸ್ಟ್ ಡೆತ್ ಈಸ್ ಗ್ರೇಟರ್ ಈಕ್ವಲೈಸರ್ ಅನ್ನೋವಂಥದ್ದು ಮೇಜರ್ ಥೀಮ್ಸ್ ಆಗಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.